ನೋಡಿರ್ಬೋದು ನೀವಿವಾಗ ಈ ಕಟ್ಟಡವನ್ನು ನೋಡ್ತಿರ್ತಕ್ಕಂಥ ಕಟ್ಟಡ ಸುಮಾರು ಒಬ್ಬ ವ್ಯಕ್ತಿಯ ಎದೆ ಮಟ್ಟಕ್ಕೆ ಬರೋ ಅಂಥದ್ದು. ಅಂದ್ರೆ ಕೆಳಗಡೆ ಬರ್ತಿರಕ್ಕಂಥ ಶತ್ರುಗಳು ಅವರಿಗೆ ಕಾಣಿಸಲ್ಲ, ಶತ್ರುಗಳಿಗೆ ಕಾಣಿಸಲ್ಲ. ಇವ್ರಿಗೆ ಮಾತ್ರ ಇಲ್ಲಿ ವಿಶೇಷವಾಗಿ ನೀವು ಕಿಂಡಿಗಳನ್ನ ನೋಡ್ಬೋದು. ಈ ಕಿಂಡಿಗಳಲ್ಲಿ ಮದ್ದು ಗುಂಡುಗಳನ್ನ ಇಟ್ಟು ಶತ್ರುಗಳನ್ನ ಸುಡ್ತಾ ಇದ್ರು ನೋಡಿ. ಆ ಕಿಂಡಿನ ಆ ಕಿಂಡಿಲಿ ಬಹಳ ಸೊಗಸಾಗಿ ಕಾಣುತ್ತೆ. ಯಾರೇ ವ್ಯಕ್ತಿ ಮೇಲೆ ಹತ್ತಿದ್ರು ಬಹಳ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲೇ ಬರ್ತಿದ್ದಾನೆ ವ್ಯಕ್ತಿ ಅಂತ. ಮದ್ದು ಗುಂಡುಗಳನ್ನ ಗನ್ನ ಇಟ್ಟು ಶೂಟ್ ಮಾಡುವಂತ ವ್ಯವಸ್ಥೆ ಆಗ ಮಾಡ್ಕೊಂಡಿದ್ರು, ನೋಡ್ತಿರ್ಬೋದು. ವಾಟ್ರಿಗೆ ಅಂತ ಬರಲೇಬೇಕು ಅಂತ ಸ್ನೇಹಿತರೆ ಸುಸ್ತಾಗಿ ಕುತ್ಕೊಂಡ್ಬಿಟ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಕೋಟೆ ಬಾಗ್ಲು ಯಾವುದೇ ನೋಡಿದ್ರು ಸಮೇತ ಇಲ್ಲಿ ಬಾಗ್ಲಿದ್ದಾವೆ ಕೋಟೆಗೆ. ಇಲ್ಲಿ ಬಂದು ಇಂಥ ರಣಬಿಸಿಲಲ್ಲೂ ಇಲ್ಲಿ ಬಹಳ ತಂಪಗಿರುತ್ತೆ. ಸೈನಿಕರು ಇದ್ದಂಥ ಸ್ಥಳ ಇದು, ಕಾವಲು ಕಾಯ್ತಾ ಇರ್ತಕ್ಕಂಥ ಸ್ಥಳ ಅಂತ ಅನ್ಕೊಂತೀನಿ. ವಿಶ್ರಾಂತಿಗೆ ಮಾಡ್ಕೊಂಡಿರೋಂಥ ಸ್ಥಳ ದ್ವಾರಬಾಗ್ಲುಗಳು ಇವು. ಬಹಳ ಸೊಗಸಾಗಿ ತಣ್ಣಗಿದೆ. ಯಾವ ಎ ಸಿ ತಾಂಡಿ ಏನ್ ಮಾಡ್ತೀರಾ, ಹಂಗೆ ನಿದ್ದೆ ಬರುತ್ತೆ. ಕೋಟೆ ನೀವು ಮೇಲ್ಗಡೆ ಎತ್ಕೊಂಡ್ ಬಂದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ರೆ ಹಿಂಗೆ ಮಲ್ಕೊಂಡ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ. ನಾವು ಕೋಟೆನ ಹತ್ತಿ ಮುಗಿಸ್ಬಿಟ್ವಿ ಅಂತ ಉತ್ಸಾಹದಲ್ಲಿ ನಾವು ನಮ್ಮ ಸ್ನೇಹಿತರು ಬಂದ್ವಿ. ಬಟ್ ಆದ್ರೆ ನಾವು ಕೋಟೆ ಹತ್ತಿರೋದು ಜಸ್ಟ್ ಅರ್ಧ ಭಾಗ ಅಂತ ಈಗ ಅನ್ನಿಸ್ತಾ ಇದೆ. ಇನ್ನು ಕೋಟೆ ಬ್ಯಾಲೆನ್ಸ್ ಇದೆ, ತುಂಬಾ ಹತ್ತೋದಿದೆ. ನಾವು ನೋಡ್ತಕ್ಕಿರೋಂಥದ್ದು ಇನ್ನೊಂದು ಬಾಗ್ಲು ನೀವು ಗಮನಿಸ್ಬೋದು. ಒಂದು ಸುರಂಗ ಇದೆ, ಇಲ್ಲೊಂದು ಸುರಂಗ ಇದೆ. ಯುದ್ಧಗಳ ಕಾಲದಲ್ಲಿ ರಾಜರು ಮಹಾರಾಜರು ತಪ್ಪಿಸ್ಕೊಳ್ತಕ್ಕಂಥದ್ದು. ಇಲ್ಲ ಸೈನಿಕರು ಈ ಮಾರ್ಗವಾಗಿ ಬಂದು ಮೇನ್ ಡೋರ್ ಕ್ಲೋಸ್ ಮಾಡಿದ್ಮೇಲೆ ಈ ಮಾರ್ಗವಾಗಿ ಬಂದು ಯುದ್ಧವನ್ನು ಎದುರಿಸಕ್ಕಂತ ಒಂದು ವ್ಯವಸ್ಥೆ ಅಂತ ನಾನು ಅಂದ್ಕೊಂತೀನಿ. ಇದನ್ನ ತಾವು ಗಮನಿಸ್ಬೋದು. ಬನ್ನಿ ಸ್ನೇಹಿತರೆ, ಮೇಲ್ಗಡೆ ಕೋಟೆ ಹತ್ತುತ್ತಾ ಇದ್ದೀವಿ. ತುಂಬ ಸುಸ್ತಾಗ್ತಾ ಇದೆ, ಆದರೂ ನಿಮಗೆ ತೋರಿಸ್ಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾವು ಮೇಲ್ಗಡೆ ಕಷ್ಟ ಬಿದ್ದು ಬರ್ತಾ ಇದ್ದೀವಿ. ನೀವು ನಮ್ಮನ್ನು ಇದೇ ಥರ ಪ್ರೋತ್ಸಾಹ ಮಾಡಬೇಕು. ದಯವಿಟ್ಟು ನಮ್ಮ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಇದಕ್ಕಿನ್ನೂ ತುಂಬ ಚೆನ್ನಾಗಿರೋ ಕೋಟೆಗಳನ್ನ ನಾನು ನಿಮಗೆ ಇತಿಹಾಸ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಕೋಟೆ ಇನ್ನೂ ಅಲ್ಲಿದೆ, ಇನ್ನೂ ತುಂಬ ದೂರ ಇದೆ. ಬಾಗಿಲು ಅಲ್ಲಿದೆ ನೋಡಿ, ಆ ಕಡೆಯಿಂದ ಹೋಗಬೇಕು. ಬನ್ನಿ ಹೋಗೋಣ ಸ್ನೇಹಿತರೆ. ನಾವಿವಾಗ ಒಂದು ವಸತಿ ಗೃಹದ ಒಳಗಡೆ ಇದ್ದೀವಿ. ನೀವು ಗಮನಿಸ್ಬೋದು, ಇದು ತುಂಬ ದೊಡ್ಡದಾಗಿದೆ. ಇದು ರಾಜರ ಅರಮನೆ ಅಂತ ಅನ್ಕೊಂತೀನಿ. ತುಂಬ ದೊಡ್ಡದಾಗಿ ಸೊಗಸಾಗಿದೆ, ನೀವು ನೋಡ್ಬೋದು. ನೋಡಿ ಸುತ್ತನ, ಮತ್ತೆ ಒಳಗಡೆನೂ ನೋಡ್ಬೋದು, ತುಂಬಾ ದೊಡ್ಡದಾಗಿದೆ. ಇದು ರಾಜರ ಅರಮನೆ ಅಂತ ನಾನು ಅನ್ಕೊಂತೀನಿ. ಬನ್ನಿ ನೋಡಿ, ಇಲ್ಲಿ ಒಳಗಡೆ ತುಂಬಾ ಕುರುಹುಗಳಿದ್ದಾವೆ. ರಾಜರು ತಂದಿದ್ದಂತ ಅರಮನೆ ಇದು. ಮತ್ತೆ ಹೊರಗಡೆನೂ ಮತ್ತೆ ಹಲವಾರು ವಸತಿ ಗೃಹಗಳು ಇದಾವೆ. ಸೈನಿಕರು ಇಲ್ಲ ಸೈನಾಧಿಕಾರಿಗಳು ಅವರು ಇರ್ತಕ್ಕಂತ ವಸತಿ ಗೃಹಗಳು ಅಂತ ಅನ್ಕೊಂತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೀವು ಸಾಮಾನ್ಯ ಮನೆಗಳಲ್ಲಿ ನೀವು ಗಮನಿಸಿರ್ಬೋದು. ಸಿಟಿಗಳಲ್ಲಿ ನೀವು ಸಿಗಲ್ಲ, ಹಳ್ಳಿಗಳಲ್ಲಿ ಕಾಣಸಿಗ್ತವೆ ಇವು. ಒಳಕಲ್ಲು ಅಂದ್ರೆ ರಾಗಿ, ಈ ಮೆಣಸಿಕಾಯಿ ಕುಟ್ಟಿ ಪುಡಿ ಮಾಡೋದಂತ ಒಂದು ಕಲ್ಲು ಇದು. ನೋಡಿ, ಇವನ್ನೆಲ್ಲ ಬಳಸ್ತಾ ಇದ್ರು. ಸುತ್ತಮುತ್ತ ಎಲ್ಲ ನೀವು ನೋಡ್ತಿರ್ಬೋದು. ಇದು ಒಂದು ವಸತಿ ಗೃಹದ ಸ್ಥಳ. ರಾಜ ಮಹಾರಾಜರು, ಸೈನಾಧಿಕಾರಿಗಳು, ಸೈನಿಕರು ಎಲ್ಲ ತಂದಿದ್ದಂತ ಸ್ಥಳ ಅಂತ ಅನ್ಕೊಂತೀನಿ. ಇದು ಅರಮನೆ. ಸ್ನೇಹಿತರೆ, ಇದು ಇನ್ನೊಂದು ಬಾಗ್ಲು. ಇಲ್ಲಿಂದ ನಾವು ರಾಜರ ಮಹಾರಾಜರು ಓಡಾಡಕ್ಕಂತ ಸ್ಥಳ ಅಂತ ಅನ್ಕೊಂತೀನಿ. ಯಾಕಂದ್ರೆ ನೀವು ಗಮನಿಸ್ದಂಗೆ ಅಲ್ಲಿ ರಾಜರ ವಸತಿ ಗೃಹಗಳಿದಾವೆ. ಅದರಿಂದ ಇಲ್ಲಿ ರಾಜ ಮಹಾರಾಜರು ಓಡಾಡ್ತಿದ್ದ ಜಾಗ ಅಂತ ಅನ್ಕೊಂತೀನಿ. ಮತ್ತೆ ನೀವು ಹೀಗೆ ಬಂದ್ರೆ ಕೆಳಗಡೆ ಹೋಗೋದಕ್ಕೆ ಸ್ಥಳ ಅಂತ ಇದೆ. ಇಲ್ಲಿ ಬರೀ ತೋರಿಸ್ತೀನಿ. ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ, ಎಲ್ಲ ಗಿಡ ಬಿಟ್ಟು ಹೋಗೋದಕ್ಕೆ ದಾರಿ ಇಲ್ಲ. ಆದ್ರೂ ಈ ಕಡೆ ದಯವಿಟ್ಟು ಬರೋದಕ್ಕೆ ಸ್ವಲ್ಪ ಹುಷಾರಾಗಿ ಬಂದು ನೀವಿದ್ನ ಗಮನಿಸ್ಬೇಕು, ನೋಡ್ಬೇಕು. ಚೆನ್ನಾಗಿದೆ ಈ ಕಡೆ, ಬಟ್ ನೀವು ವೀವಿಂಗು ಆ ಕಡೆನೆ ನೋಡ್ಕೊಂಡು ಹೋಗ್ತೀರಾ. ಬನ್ನಿ, ಕೆಳಗಡೆ ಇದೆ ಇನ್ನು ಚೆನ್ನಾಗೆ. ಬನ್ನಿ ಸ್ನೇಹಿತರೆ, ನೋಡಿ, ಕಷ್ಟ ಬಿದ್ದು ನಿಮಗೆ ತೋರಿಸ್ಲೇಬೇಕು ಅಂತ ಹಠ ಬಿದ್ದು ಕೆಳಗಡೆ ಬಂದಿದ್ದೀನಿ. ನೀವು ಇಲ್ಲಿ ಸುತ್ತಮುತ್ತ ಗಮನಿಸ್ತಿರ್ಬೋದು, ಇವೆಲ್ಲ ಸೈನಿಕರು ತಂದಿಸಿದಂತ ಸ್ಥಳಗಳು. ಇವೆಲ್ಲ
ಇವು ವಸತಿ ಗೃಹಗಳು ಅಂತ ಅನ್ಕೊಂತೀನಿ. ಇಲ್ಲೆಲ್ಲ ಸೈನಿಕರು ನಿಂತ್ಕೊಂಡು ಕೌಲು ಕಾಯ್ತಕ್ಕಂಥದ್ದು. ಮತ್ತೆ ದಿನ ದಿನಚರಿ ಅವರ ದಿನಚರಿಗಳು ಇಲ್ಲಿ ತುಂಬಾ ಜಾಗ್ರತೆಯಿಂದ ಈ ಕಡೆ ಏನಾದ್ರು ಬಂದ್ರೆ ಜಾಗ್ರತೆಯಿಂದ ನೀವು ಬರ್ಬೇಕು. ಯಾಕಂದ್ರೆ ತುಂಬಾ ಇಲ್ಲಿ ಕುಸಿದಿದೆ, ಬಿದ್ದಿದೆ. ಯಾವ ಸಮಯದಲ್ಲಿ ಯಾವ ಕಲ್ಲು ಬೀಳುತ್ತೆ ಅಂತ ಹೇಳೋದಕ್ ಆಗಲ್ಲ. ದಯವಿಟ್ಟು ಆದಷ್ಟು ಹುಷಾರಾಗಿ ಬಂದು ನೋಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು, ನಾವು ಅದನ್ನ ಒಂದು ನೀರಿನ ಒಂದು ನೆಲೆ ಅಥವಾ ಸುರಂಗ ಅಂತ ಅನ್ಬಹುದು. ನೀರಿನ ನೆಲೆ ಅಥವಾ ಸುರಂಗ ಅಂತ ಅನ್ಬಹುದು. ಅದು ತಾತ್ಕಾಲಿಕ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಕೆಳಗಡೆ ಬಂದ್ವಿ. ನಾನು ನಿಮಗೆ ವಿಶೇಷವಾಗಿ ತೋರ್ಸ್ತಕ್ಕಂಥ ಒಂದು ಗೋಡೆ ನೋಡಿ, ಇಲ್ಲಿ ತುಂಬಾ ನೈಸ್ ಆಗಿದೆ. ಇದು ಸುಣ್ಣ ಮತ್ತು ಬೆಲ್ಲ ಮತ್ತು ಇಡಿಕೆಯಲ್ಲಿ ನಿರ್ಮಿಸಿದಂಥ ಒಂದು ಗೋಡೆ ಅಂತ ಅನ್ಕೊಂತೀನಿ. ಎಷ್ಟು ನೈಸ್ ಆಗಿದೆ ಅಂದ್ರೆ ಈಗಲೂ ಮಜಬೂತ್ ಆಗಿದೆ. ಇದು ಬಹಳ ಸೊಗಸಾಗಿ ಹಾಗೆ ಉಳ್ಕೊಂಡಿದೆ. ಎಷ್ಟು ಎಂತ ರಣರಕ್ಷಸ ಮಳೆಗೆ ಎಂತ ಈ ಕಟ್ಟಿನ ಮನೆಗಳೇ ಬಿದ್ದೋಗ್ತವೆ. ಬಟ್ ಆದ್ರೆ ಇದು ಒಂದು ಚೂರು ಹಾನಿಯಾಗಿಲ್ಲ. ಅಲ್ಲಲ್ಲೇ ಕಿತ್ಕೊಂಡು ಹೋಗಿದೆ. ಬಟ್ ನೋಡಿ ಆದ್ರೂ ಎಷ್ಟು ಗಗಮ್ಯವಾಗಿ ನಿಂತಿದೆ. ಈ ಕಡೆ ನೋಡ್ತಿರ್ಬೋದು ಯಾರ್ದೋ ವಸತಿ ಗೃಹ ಇದ್ದಾಗಿದೆ. ಇನ್ನು ಮುಂದೆ ಬಹಳ ಸ್ಥಳಗಳು ಇದಾವೆ. ಆದ್ರೆ ಆ ಕಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಆದಷ್ಟು ಕಷ್ಟ ಬಿದ್ದು ಹೋಗ್ತಾ ಇದೀವಿ. ಹೋಗಿ ನಿಮಗೆ ಅಷ್ಟೇ ಸ್ನೇಹಿತರೆ, ಈ ಕಡೆ ಕ್ಲೋಸ್ ಆಗಿದೆ. ಇಷ್ಟೇ ಅನ್ಕೊಂತೀನಿ. ಇವೆಲ್ಲ ವಸತಿ ಗೃಹಗಳು ಅಂತ ಅನ್ಕೊಂತೀನಿ ನಾನು. ಬಟ್ ಇದು ಮಾತ್ರ ಯಾವ್ದೋ ನೀರಿನ ಒಂದು ಸೆಲೆ ಅಥವಾ ಸುರಂಗ ಇರಬಹುದು ಅಂತ ಅನ್ಕೊಂತೀನಿ. ಗೋಡೆ ಮಾತ್ರ ಬಹಳ ಮಜಬೂತಾಗಿ ತುಂಬಾ ನೈಸಲ್ಲಿದೆ. ನೀವು ಆದಷ್ಟು ಈ ಕಡೆ ಬಂದ್ರೆ ದಯವಿಟ್ಟು ಬಂದು ಈ ಕಡೆ ಎಲ್ಲ ಗಮನಿಸಿ. ಬಹಳ ಸೊಗಸಾಗಿದೆ. ನೀವು ಬಂದು ಆ ಕಡೆನೆ ಹಂಗೆ ಹೋಗಕ್ ಹೋಗ್ಬೇಡಿ. ಒಳಗಡೆ ಇಳಿರಿ, ಹುಷಾರಾಗಿ ಇಳಿದು ಈ ಕಡೆ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ಹೋಗೋಣ, ಕೋಟೆ ಮೇಲ್ಗಡೆ. ಸ್ನೇಹಿತರೆ, ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಆಗ್ತಾ ಇದ್ರೆ ಚನ್ನರಾಯನ ದುರ್ಗಕ್ಕೆ ಬನ್ನಿ. ಇಲ್ಲಿನ ಇತಿಹಾಸ, ಇಲ್ಲಿನ ಕೋಟೆ ಬಹಳ ಸೊಗಸಾಗಿ ನಿಮ್ಮನ್ನು ಆಕರ್ಷಿಸುತ್ತೆ. ಬಂದು ನೋಡಿ ಎಲ್ಲನ ಸುತ್ತಮುತ್ತ. ತುಂಬ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ಕೋಟೆ ಬಹಳ ರಮಣೀಯವಾಗಿ ಕೋಟೆ ನಿರ್ಮಿಸಿದ್ದಾರೆ. ಇಲ್ಲಿನ ಇತಿಹಾಸ ಸಾರಿ ಸಾರಿ ಹೇಳುತ್ತೆ. ಇಲ್ಲಿನ ರಾಜರ, ಏಳು ನಾಡ ಪ್ರಭುಗಳ, ಇಮ್ಮಡಿ ಭೂಪಾಲ ಗೌಡರ ಒಂದು ಆಳ್ವಿಕೆಯನ್ನು ಈ ಕೋಟೆ ಸಾರಿ ಸಾರಿ ಹೇಳುತ್ತೆ. ಬಂದು ಒಂದು ಡೇ ಟ್ರಿಪ್ಪು, ಟ್ರೆಕ್ಕಿಂಗ್ ಆಗಲಿ ಏನಕ್ಕಾಗಲಿ ಬಂದು ಕಷ್ಟ ಬಿದ್ದು ಕೋಟೆ ಎತ್ತಿ ಮೇಲ್ಗಡೆ ಬಂದರೆ ತುಂಬ ಸೊಗಸಾದ ಒಂದು ಪ್ರಕೃತಿ ಸೌಂದರ್ಯ ಸವಿಬೋದು, ಕೋಟೆ ಸೌಂದರ್ಯ ಸವಿಬೋದು. ದಯವಿಟ್ಟು ಬಂದು ನೋಡಿ ಇವೆಲ್ಲ ಪ್ರವಾಸಿ ತಾಣಗಳನ್ನ. ಸ್ನೇಹಿತರೆ, ಅಂತೂ ಚನ್ನರಾಯ ದುರ್ಗದ ಅಗಮ್ಯ ಕೋಟೆಯನ್ನು ಹತ್ತಿ ಮೇಲ್ಗಡೆ ನಿಂತಿದ್ದೀವಿ. ನೀವು ನೋಡ್ಬೋದು, ಅಗಮ್ಯ ಕೋಟೆಯ ಒಂದು ನೋಟ, ವಿಸ್ಮಯ ನೋಡಿ. ನಾವು ಬಂದಿರ್ತಕ್ಕಂಥ ಮಧುಗಿರಿಯಿಂದ ಬಂದಿರ್ತಕ್ಕಂಥ ದಾರಿ ಅದು. ಅದೇ ದಾರಿಯಿಂದ ಬರೋದು. ಎತ್ತ ನೋಡಿದ್ರು ನೀವು ಬೆಟ್ಟ ಗುಡ್ಗಳನ್ನ ಕಾಣ್ಬೋದು. ಬೆಟ್ಟ ಗುಡ್ಗಳು ಎತ್ತ ನೋಡಿದ್ರು ನೋಡಿ. ಅಲ್ಲಿ ಮಧುಗಿರಿ ಏಷ್ಯಾದ ಅತಿ ಎರಡನೆಯ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ನಾವು ಕಾಣ್ತೀವಿ. ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ಚನ್ನರಾಯನ ದುರ್ಗ ಕಾಣ್ತೀವಿ. ಇಮ್ಮಡಿ ಭೂಪ ರಾಜ ಒಡೆಯರು ಗೌಡರು ಕಟ್ಟಿರತಕ್ಕಂಥ ಚನ್ನರಾಯನ ದುರ್ಗ ಕೋಟೆ ಕಣ್ಮನ ಸೆಳೆಯುವಂತ ಒಂದು ಅಗಮ್ಯ ಕೋಟೆ. ಎತ್ತ ನೋಡಿದ್ರು ಒಂದು ನಿರ್ಬೀಜವಾದ ಒಂದು ಕೋಟೆಯನ್ನ ನಾವು ಕಾಣ್ಬೋದು. ಸುತ್ತ ನೋಡಿದ್ರು ಬಾಗ್ಲು, ಮತ್ತೆ ಸುಣ್ಣ ಮತ್ತೆ ಇಟಿಕೆಯನ್ನು ಮಿಕ್ಸ್ ಮಾಡಿ ಕಟ್ಟಿರುವಂತ ಒಂದು ಕೋಟೆ. ತುಂಬಾ ದೊಡ್ಡ ಕೋಟೆ ಇದು. ಇಲ್ಲಿ ನೋಡಲು ಸುತ್ತಮುತ್ತ ಒಂದು ದಿನ ಸಾಲದು. ಕ್ಲೀನಾಗಿ ನೋಡ್ಬೇಕು, ಸುತ್ತ ಕೋಟೆಯನ್ನ ಕವರ್ ಮಾಡ್ಕೊಂಡು ನಾವು ನೋಡ್ಬೇಕು ಅಂತ ಅನ್ಕೊಂಡ್ರೆ ಒಂದು ದಿನ ಸಾಲದು ಇಲ್ಲಿ. ಯಾಕಂದ್ರೆ ಕೆಲವು ಕಡೆ ತುಂಬಾ ಎಲ್ಲ ಗಿಡ ಮರಗಳು ಬೆಳೆದು ನೋಡಕ್ಕಾಗದಿರೋಂಥ ಸ್ಥಳಗಳು ಮುಚ್ಚೋಗಿದ್ದಾವೆ. ಇನ್ನೂ ಕೆಲವು ಸ್ಥಳಗಳು ಇದ್ದಾವೆ. ಮೇಲ್ಗಡೆ ಇನ್ನು ಕೋಟೆ ನೋಡಿ, ಅದೇ ಕೋಟೆ ನಾವು ಹೋಗ್ತಕ್ಕಂಥ ಕೋಟೆ, ಮೈನ್ ಕೋಟೆ. ಇವಾಗ ಅದೇ ಲಾಸ್ಟ್ನೇ ಕೋಟೆ, ಅದನ್ನ ನಿಮಗೆ ತಿಳಿಸ್ತೀನಿ ಬನ್ನಿ. ಸ್ನೇಹಿತರೆ, ಅಂತೂ ಕೋಟೆನ ಸಂಪೂರ್ಣವಾಗಿ ಹತ್ಬಿಟ್ವಿ. ಇದು ಕೊನೆಯ ಕೋಟೆ, ಹೋಗ್ತಾ ಇದೀವಿ. ನೀವು ಗಮನಿಸಿರ್ಬೋದು, ಮೇಲೆ ಬರ್ತಾ ಬರ್ತಾ ಒಂದೊಂದು ಕೋಟೆ ಹತ್ರನು ನೋಡಿ ನೀರಿನ ಒಂದು ನೆಲೆ ಇರತಕ್ಕಂಥದ್ದು ನಾವು ಕಾಣ್ತೀವಿ. ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ. ಬನ್ನಿ ಮೇಲ್ಗಡೆ ಕೋಟೆ ಹತ್ರ ಇನ್ನು ಹೋಗೋಣ. ನೋಡಿ, ನೀವು ಗಮನಿಸ್ದಂಗೆ ಅಲ್ಲಿ ಮೆಟ್ಲಿಕೆ ಇದಾವೆ, ಇಲ್ಲಿ ಮೆಟ್ಲಿಕೆ ಇಲ್ಲ. ನೋಡ್ತಿರ್ಬೋದು ನೀವು. ಹೀಗೆ ಹೋಗ್ಬೇಕು. ಇಲ್ಲೊಂದು ಮಾರ್ಗ ಇದೆ, ಪಕ್ಕದಲ್ಲೊಂದು ಮಾರ್ಗ ಇದೆ. ಬನ್ನಿ ಪಕ್ಕದಲ್ಲ ಹಸಿ ಹೋಗೋಣ.
ನೋಡಿ ಸ್ನೇಹಿತರೆ, ಎಷ್ಟು ಎಷ್ಟು ಬಾಗ್ಲನ್ನ ನೋಡಿದ್ವಿ ಅಂದ್ರೆ ಅಷ್ಟು ಬಾಗ್ಲನ್ನ ನೋಡಿದ್ವಿ. ಪ್ರತಿ ಒಂದು ಸುತ್ತ ಕೋಟೆ, 7 ಸುತ್ತಿನ ಕೋಟೆಯಲ್ಲಿ ಒಂದೊಂದು ಕೋಟೆ ಹತ್ರನು ಬಾಗ್ಲುಗಳು ನೋಡ್ಬೋದು ನೀವು. ಇದೆ ಅಗಮ್ಯ ಕೋಟೆ. ನೀವು ಕಾಣ್ತಕ್ಕಿರೋಂತ ಕೋಟೆ ಇದು ಹೈದರಾಲಿ ಕಾಲಘಟ್ಟದಲ್ಲಿ ಅಥವಾ ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿ ಇದನ್ನ ಮೇಲ್ಗಡೆ ಇರುವಂತ ಒಂದು ಇದನ್ನ ಸುಣ್ಣ ಮತ್ತು ಇಡಿಕೆಯನ್ನು ಉಪಯೋಗಿಸಿ ಕಟ್ಟಿರುವಂತಕ್ಕಂಥದ್ದು. ಮತ್ತೆ ಆ ಕಡೆ ಕೋಟೆ ಇದ್ರಲ್ಲಿ ನೋಡ್ತಿರ್ಬೋದು, ಅದು ಸೈನಿಕರು ಹತ್ತಿ ಇಳಿಯಕ್ಕೆ ನಿಂತ್ಕೊಂಡು ಕೌಲು ಕಾಯೋದಕ್ಕೆ. ಮತ್ತೆ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿ ಅದನ್ನ ಮದ್ದು ಗುಂಡುಗಳನ್ನ, ಶತ್ರುಗಳು ಮೇಲ್ಗಡೆ ಕೆಳಗಡೆಯಿಂದ ಬರ್ತಾ ಇದ್ರೆ ಆ ಕಂಡಿಯಲ್ಲಿ ಮದ್ದು ಗುಂಡುಗಳನ್ನ ಇಟ್ಟು ಸುಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು. ಇದು ರಾಜರ ಮಹಾರಾಜರು ತಂಗು ದಾಣವಾಗಿ ಮಾಡ್ತಕ್ಕಂತ ಒಂದು ಸ್ಥಳ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅತಿ ಹೆಚ್ಚು ಕೋಟೆಗಳಲ್ಲಿ ಇದು ಒಂದು ವೈಶಿಷ್ಟ್ಯ, ತುಂಬಾ ಆಕರ್ಷಣೀಯವಾಗಿದೆ. ನೀವು ನೋಡ್ತಿರ್ಬೋದು. ಇದು ನಾನು ಕೆಳಗಡೆ ತಿಳಿಸ್ತೆ ನಾನು ನಿಮಗೆ. ಅದು ಅರಮನೆ ಅಂತ ಇಲ್ಲ, ಅದು ಅರಮನೆ ಅಲ್ಲ, ಇದು ಸಾಮಾನ್ಯ, ಇದು ಅರಮನೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ದೊಡ್ಡದಾಗಿ ಇದೆ. ಇದು ಅರಮನೆ ಅನ್ಸುತ್ತೆ. ನೀವು ನೋಡ್ತೀರ, ಸುತ್ತ ನೋಡ್ಬಹುದು. ಇದು ರಾಜರು ಇರ್ತಕ್ಕಂತ ಒಂದು ನಾನು ಊಹೆ ಮಾಡ್ಕೊಂತೀನಿ. ಸರಿಯಾಗಿ ನಮಗೆ ಗೊತ್ತಿಲ್ಲ, ಊಹೆ ಮಾಡ್ಕೊಂತೀನಿ ನಾನು. ನೋಡ್ಬೋದು ಅವರ ವಸತಿ ಗೃಹಗಳು, ರೂಮ್ಗಳು ಅಂತೀವಲ್ಲ ನಾವು, ನೋಡಿ ವಸತಿ ಗೃಹಗಳು ಅವು. ನೀವು ಸರಿಯಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ನೀವೇನು ಅಂತ ನೀವೇ ಕಮೆಂಟ್ ಹಾಕಿ. ನೋಡ್ಬೋದು, ಇದೇ ಚೆನ್ನರಾಯನ ದುರ್ಗ ಅಗಮ್ಯ ಕೋಟೆಯ ಕೊನೆಯ ಕೋಟೆ. ಇದು ಸ್ಥಳ ಎಷ್ಟು ಶಾಂತದಾಯಕ, ಶಾಂತ ಸ್ಥಿತಿಯಲ್ಲಿ ಇದೆ ಅಂದ್ರೆ ನಾನು ಮಾತಾಡ್ತಾ ಇರಕ್ಕಂತ ವಾಯ್ಸು ನನಗೆ ರಿಪೀಟ್ ಕೇಳಿಸ್ತಾ ಇದೆ. ಅಷ್ಟು ಶಾಂತವಾಗಿದೆ ಇಲ್ಲಿ. ನೋಡಿ, ಶಾಂತಿ ನೆಮ್ಮದಿ ಬೇಕು ಅಂದ್ರೆ ನಾವೆಲ್ಲಿಗೂ ಹೋಗೋದ್ ಬೇಕಾಗಿಲ್ಲ. ಈ ತರ ಒಂದು ಕೋಟೆ ಹತ್ಕೊಂಡ್ಬಂದು ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ನೋಡ್ತಾ ಇದ್ರೆ ಅದೇ ನೆಮ್ಮದಿ, ಅದೇ ಶಾಂತಿ. ಮತ್ತೆ ಈ ಕಾಲದಲ್ಲಿ ಮನೆ ಒಳಗಡೆ ಸಿಂಟ್ಯಾಕ್ಸ್ ಇಟ್ಕೊಂಡು ನೀರಿನ ವ್ಯವಸ್ಥೆ ಮಾಡ್ಕೊಂಡು ಒಳಗಡೆನೆ ಬರೋ ತರ ಮಾಡ್ಕೊಂಡಿರ್ಬೋದು. ಇದನ್ನು ನಾನು ಹಾಗೆ ಅನ್ಕೊಂತೀನಿ. ಹಿಂದಿನ ಕಾಲದಲ್ಲಿ ಇದು ಒಂದು ನೀರಿನ ತೆರೆ, ಅಂದ್ರೆ ನೀರಿನ ನೆಲೆ. ಮೇಲ್ಗಡೆ ಕೋಟೆ ಮೇಲ್ಗಡೆ ನೀರನ್ನ ಶೇಖರಣೆ ಮಾಡ್ತಾ ಇದ್ರು ಅವರು. ಎಂತ ಯುದ್ಧ ಸಮಯದಲ್ಲೂ ಕೋಟೆ ಬಾಕ್ಲಾಕಿದ್ರು ಸಮೇತ ನೀರಿಗೆ ಪರದಾಡುವಂತ ಒಂದು ಸನ್ನಿವೇಶ ಬರಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಒಂದು ಕೋಟೆಯಲ್ಲೂ ನೀರಿನ ನೆಲೆಗಳನ್ನ ನಿರ್ಮಿಸ್ಕೊಂಡಿದ್ದಾರೆ. ನೀರು ಹಾಗೆ ಆಗಿನ ಕಾಲದಲ್ಲಿ ಹಾಗೆ ಸಿಗ್ತಾ ಇತ್ತು ಇಲ್ಲಿ. ನೀವು ನೋಡ್ತಿರ್ಕಂತದ್ದು ಅದೇ ಅನ್ಕೊಂತೀನಿ. ಮತ್ತೆ ಮೇಲ್ಗಡೆ ಇನ್ನು ಕೋಟೆ ಇದೆ, ಅದನ್ನ ನೋಡ್ಬೇಕು. ಬನ್ನಿ ತೋರಿಸ್ತೀನಿ. ನೋಡಿರ್ಬೋದು ನೀವಿವಾಗ ಈ ಕಟ್ಟಡವನ್ನು ನೋಡ್ತಿರ್ತಕ್ಕಂಥ ಕಟ್ಟಡ ಸುಮಾರು ಒಬ್ಬ ವ್ಯಕ್ತಿಯ ಎದೆ ಮಟ್ಟಕ್ಕೆ ಬರೋ ಅಂಥದ್ದು. ಅಂದ್ರೆ ಕೆಳಗಡೆ ಬರ್ತಿರಕ್ಕಂಥ ಶತ್ರುಗಳು ಅವರಿಗೆ ಕಾಣಿಸಲ್ಲ, ಶತ್ರುಗಳಿಗೆ ಕಾಣಿಸಲ್ಲ. ಇವ್ರಿಗೆ ಮಾತ್ರ ಇಲ್ಲಿ ವಿಶೇಷವಾಗಿ ನೀವು ಕಿಂಡಿಗಳನ್ನ ನೋಡ್ಬೋದು. ಈ ಕಿಂಡಿಗಳಲ್ಲಿ ಮದ್ದು ಗುಂಡುಗಳನ್ನ ಇಟ್ಟು ಶತ್ರುಗಳನ್ನ ಸುಡ್ತಾ ಇದ್ರು. ನೋಡಿ ಆ ಕಿಂಡಿನ, ಆ ಕಿಂಡಿಲಿ ಬಹಳ ಸೊಗಸಾಗಿ ಕಾಣುತ್ತೆ. ಯಾರೇ ವ್ಯಕ್ತಿ ಮೇಲೆ ಹತ್ತಿದ್ರು ಬಹಳ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲೇ ಬರ್ತಿದ್ದಾನೆ ವ್ಯಕ್ತಿ ಅಂತ. ಮದ್ದು ಗುಂಡುಗಳನ್ನ ಗನ್ನ ಇಟ್ಟು ಶೂಟ್ ಮಾಡುವಂತ ವ್ಯವಸ್ಥೆ ಆಗ ಮಾಡ್ಕೊಂಡಿದ್ರು. ನೋಡ್ತಿರ್ಬೋದು. ನೋಡೋದಲ್ಲ ಸ್ನೇಹಿತರೆ, ಚೆನ್ನರಾಯನ ದುರ್ಗದ ಅಗಮ್ಯ ಕೋಟೆಯನ್ನ ನಾವಿವತ್ತು ಅಗಮ್ಯ ಇತಿಹಾಸ ಹೊಂದಿರುವಂತ ಚೆನ್ನರಾಯನ ದುರ್ಗ ಕೋಟೆಯನ್ನ ನಾವು ಇವತ್ತು ನಿಮಗೆ ತೋರಿಸಿದೀವಿ. ಅದ್ರ ಇತಿಹಾಸದ ಬಗ್ಗೆ ತಿಳಿಸಿದೀವಿ. ಇನ್ನೂ ಹೆಚ್ಚಿನದಾಗಿ ನಾವು ನಿಮಗೆ ತಿಳಿಸುವಂತ ಆಶಯ ನಮ್ದು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ. ಯಾವಾಗಲೂ ನೋಡ್ತಾ ಇರಿ. ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಬಿಡ್ತಾ ಇರ್ತೀವಿ. ನಾವು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಕ್ಯಾಮ್ರಾಮ್ಯಾನ್ ಯಶೋಧರ ಜೊತೆ ಸಂಪಾದಕ ತಿಪ್ಪೇಸ್ವಾಮಿ. ನಮಸ್ತೆ.